ಸರ್ವರಿಗೂ ನಮಸ್ಕಾರ ಬಂಧುಗಳೇ. ಕೆಲವಾರು ದಿನಗಳ ಹಿಂದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತು ಕೇಂದ್ರ ಸರ್ಕಾರ ಒಳಗೊಂಡು ತಂದಂತಹ ಅಗ್ನಿಪಥ ಯೋಜನೆ ಇಡೀ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಚರ್ಚೆಗೂ ಹೆಚ್ಚು ವಿರೋಧಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಅಗ್ನಿಪಥ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದ್ರೆ ನಮ್ಮ ದೇಶ ಭವಿಷ್ಯದಲ್ಲಿ ಅಭ್ಯುತ್ಥಾನ ಹೊಂದಲಿಕ್ಕೆ ಸಾಧ್ಯ ಇದೆಯೋ ಇಲ್ಲವೋ, ಅಥವಾ ಅಗ್ನಿಪಥ ಯೋಜನೆಯಿಂದ ನಮ್ಮ ರಕ್ಷಣಾ ವ್ಯವಸ್ಥೆ ಏನಿದೆ ಅದು ಇನ್ನಷ್ಟು ಸದೃಢವಾಗಲಿಕ್ಕೆ ಸಾಧ್ಯ ಇಲ್ವೋ ಇದೆಯೋ, ಅಥವಾ ಅಗ್ನಿಪಥ ಯೋಜನೆ ಅಗ್ನಿವೀರರಿಗೆ ಸಹಾಯವಾಗಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ, ಇದನ್ನು ನಿಜವಾಗಿ ಅನುಷ್ಠಾನಗೊಳಿಸಬೇಕೋ ಬೇಡವೋ ಅನ್ನೋದರ ಕುರಿತಾಗಿ ಒಮ್ಮೆ ಸಮಾಲೋಚನೆ ಮಾಡಿ ನೋಡೋಣ. ಕೇಂದ್ರ ಸರ್ಕಾರ ತಂದಿರುವಂತಹ ಅಗ್ನಿಪಥ ಯೋಜನೆಯ ಕಾರಣಗಳನ್ನ ನಾವು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಒಂದು, ಉಲ್ಲೇಖಿಸಿರದಂತ ಕಾರಣ ಅಥವಾ ಪ್ರೈಮರಿ ಏಮ್ಡ್ ರೀಸನ್ ಅಂತ ಹೇಳ್ಬೋದು. ಎರಡನೆಯದು ಉಲ್ಲೇಖಿಸಿರುವಂತ ಕಾರಣಗಳು ಅಥವಾ ಸೆಕೆಂಡರಿ ಏಮ್ಡ್ ರೀಸನ್ ಅಂತ ಹೇಳ್ಬೋದು. ಈ ಯೋಜನೆಯನ್ನ ಮುಖ್ಯವಾಗಿ ಯಾಕೆ ತಂದಿದ್ದಾರೋ ಅದು ಪ್ರೈಮರಿ ರೀಸನ್. ಅದರ ಬಗ್ಗೆ ಮಾತಾಡೋದಾದ್ರೆ, ನೀವು ಜಗತ್ತಿನ ಸರ್ವಶ್ರೇಷ್ಠ ರಾಷ್ಟ್ರಗಳಂತೂ ಏನ್ ಕರೀತೇವೋ ಅವುಗಳನ್ನ ಗಮನಿಸಿದೆ. ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, US ಆಗಿರ್ಬೋದು, ಕೊರಿಯಾದಂತ ದೇಶಗಳು ಅಥವಾ ರಷ್ಯಾ ಆಗಿರ್ಬೋದು, ಈ ದೇಶಗಳನ್ನ ಗಮನಿಸಿದ್ರೆ ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹಿನ್ನಡೆ ಉಂಟಾಗುತ್ತೆ ಅಥವಾ ಆರ್ಥಿಕ ನೆಲೆಯಲ್ಲಿ ಏನಾದ್ರೂ ಸಮಸ್ಯೆ ಉಂಟಾಗುತ್ತೆ ಅಂತ ಆದ್ರೆ ಅದು ಒಂದೇ ಒಂದು ಸಿಸ್ಟಮ್ ಇಂದ, ಅದು ಪೆನ್ಷನ್ ಸಿಸ್ಟಮ್ ಇಂದ. ಹಾಗಾದ್ರೆ ಪೆನ್ಷನ್ ವ್ಯವಸ್ಥೆಯಿಂದ ದೇಶಕ್ಕೆ ಯಾವ ರೀತಿ ಆರ್ಥಿಕ ಹಿನ್ನಡೆ ಉಂಟಾಗುತ್ತೆ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ 2-3 ವರ್ಷಗಳ ಹಿಂದೆ ಬ್ರಿಟನ್ನ ಕಥೆಯನ್ನ ಕೇಳಿದ್ರೆ, ಬ್ರಿಟನ್ ನಲ್ಲಿ ರಕ್ಷಣಾ ವ್ಯವಸ್ಥೆಗೆ ಎತ್ತಿಟ್ಟಿರುವಂತ ಬಜೆಟ್, ಪ್ರತಿ ವರ್ಷ ಎತ್ತಿಡ್ತಾ ಇರುವಂತ ಬಜೆಟ್ ಎಷ್ಟು ಕೇಳಿದ್ರೆ ಆಸ್ ಅನ್ ಆವರೇಜ್ 42.2 ಬಿಲಿಯನ್, ಅಂದ್ರೆ 4.5 ಲಕ್ಷ ಕೋಟಿ ಆಸ್ ಅನ್ ಆವರೇಜ್ ಅಂತ ಹೇಳ್ಬೋದು. ಆ 4.5 ಲಕ್ಷ ಕೋಟಿಯಲ್ಲಿ ಸರ್ವಿಸ್ ನಲ್ಲಿ ಇರುವಂತಹ ಮಿಲಿಟರಿ ಪರ್ಸನಲ್ ಏನಿದ್ದಾರೆ ಅವರುಗಳಿಗೆ, ಪ್ಲಸ್ ರಿಟೈರ್ಡ್ ಆಗಿರುವಂತಹ ಮಿಲಿಟರಿ ಪರ್ಸನಲ್ಗಳಿಗೆ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಏನಿದ್ದಾರೆ ಅವರಿಗೆ ನೀಡುವಂತಹ ವೇತನ ಪ್ಲಸ್ ಪಿಂಚಣಿ ವ್ಯವಸ್ಥೆಯನ್ನ ಗಮನಿಸಿದ್ರೆ ಅವರಿಗೆ ಒಟ್ಟು ಮೊತ್ತ ಅವ್ರು ನೋಡ್ತಾ ಇರುವಂತದ್ದು 1.5 ಲಕ್ಷ ಕೋಟಿ, ಅಂದ್ರೆ ಆಲ್ಮೋಸ್ಟ್ 30 to 40% ಅಂತ ಆವರೇಜ್ ಕನ್ಸಿಡರ್ ಮಾಡಬಹುದು. ಇನ್ನು ಉಳಿದಿರುವಂತಹ ಹಣದಲ್ಲಿ 60% ಹಣದಲ್ಲಿ ಅಥವಾ 70% ಹಣದಲ್ಲಿ ಅವರು ಆಮದು ರಫ್ತಿನ ಕಾರ್ಯವನ್ನ ಮಾಡಬೇಕು, ಅಥವಾ ಯಾವುದೇ ಮಿಲಿಟರಿ ಆಪರೇಷನ್ಸ್ ಗಳಿಗೆ ಯೂಸ್ ಮಾಡಬಹುದು, ಅಥವಾ ಹೊಸದಾದ ಸಿಸ್ಟಮ್ ಅನ್ನು ಅಪ್ಡೇಟ್ ಮಾಡಬೇಕು, ಅಥವಾ ಯುದ್ಧ ವಿಮಾನಗಳನ್ನ ನಿರ್ಮಾಣ ಮಾಡಬೇಕು, ನಿರ್ಮಿಸಬೇಕು, ಇಂಥ ವ್ಯವಸ್ಥೆಗಳಿಗೆ ಅವರು ಬಳಸಬಹುದು. ಅದು ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳು, ಫ್ರಾನ್ಸ್, ಬ್ರಿಟನ್, ಅಮೆರಿಕ, ಇಂಥ ರಾಷ್ಟ್ರಗಳು ಈ ಸಿಸ್ಟಮ್ ಅನ್ನ ಇಂಥ ಸಮಸ್ಯೆಗಳನ್ನ ಅನುಭವಿಸಲೇ ಇರುತ್ತವೆ. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ, ಭಾರತದಲ್ಲಿ ನಾವು ಪ್ರತಿ ವರ್ಷ ರಕ್ಷಣೆಗಾಗಿ ಎತ್ತಿಡ್ತಾ ಇರುವಂತ ಬಜೆಟ್ ನ ಅಮೌಂಟ್ ಎಷ್ಟು ಕೇಳಿದ್ರೆ ಆಸ್ ಅನ್ ಆವರೇಜ್ 3.5 ಲಕ್ಷ ಕೋಟಿ. ಆ 3.5 ಲಕ್ಷ ಕೋಟಿಯಲ್ಲಿ 10-15% ಅಥವಾ 20% ಹಣವನ್ನ ಕೇವಲ ವೇತನ ಪ್ಲಸ್ ಪಿಂಚಣಿಯನ್ನ ಅಥವಾ ಪೆನ್ಷನ್ ಅನ್ನು ನೀಡುವುದಕ್ಕೆ ನಾವು ಬಳಸ್ತಾ ಇದ್ದೇವೆ. ಇನ್ನು ಉಳಿದಂತ ಹಣದಲ್ಲಿ ಆಮದು ರಫ್ತು ಅಥವಾ ಕ್ಷಿಪಣಿಗಳ ಪರೀಕ್ಷೆ, ಹೊಸ ಕ್ಷಿಪಣಿಗಳ ಅನ್ವೇಷಣೆ, ಅಥವಾ ಹೊಸ ಮಿಲಿಟರಿ ಆಪರೇಷನ್ಸ್ ಏನಾದ್ರೆ ಅವುಗಳಿಗೆ ನಾವು ಬಳಸ್ತಾ ಇದ್ದೇವೆ. ಇದು ಹೀಗೆ ಮುಂದುವರಿತಾ ಹೋದ್ರೆ ಮುಂದೊಂದು ದಿನ ನಮ್ಮ ದೇಶದಲ್ಲಿ ಏನು ನಾವು ಮಿಲಿಟರಿ ಬಜೆಟ್ ಅನ್ನ ಎತ್ತಿಟ್ಟಿದ್ದೆವು ಅದಷ್ಟು ಹಣವನ್ನ ಕೇವಲ ವೇತನ ಪ್ಲಸ್ ಪೆನ್ಷನ್ ನೀಡೋದಕ್ಕೆ ಬಳಸಬೇಕಂತ ಅನಿವಾರ್ಯತೆ ಬರುತ್ತೆ. ಇದರ ರಿಸಲ್ಟ್ ಏನಾಗುತ್ತೆ ಅಥವಾ ಮುಂದಿನ ದಿನದಲ್ಲಿ ಇದರ ಪರಿಣಾಮ ಏನಾಗುತ್ತೆ ಅಂತ ಕೇಳಿದ್ರೆ, ಮುಂದೊಂದು ದಿನ ಉಳಿದಂತ ನಾವು ಬಜೆಟ್ಗಾಗಿ ಎತ್ತಿಟ್ಟಂತ ಎಲ್ಲ ಹಣವನ್ನ ಕೇವಲ ಪೆನ್ಷನ್ಗಾಗಿ ಯೂಸ್ ಮಾಡ್ಬೇಕು ಅಥವಾ ವೇತನಕ್ಕಾಗಿ ಯೂಸ್ ಮಾಡ್ಬೇಕಂತ ಪರಿಸ್ಥಿತಿ ಬರುತ್ತೆ. ಮತ್ತು ಉಳಿದಂತಹ ಕ್ಷೇತ್ರಗಳಿಂದ ರಕ್ಷಣಾ ವ್ಯವಸ್ಥೆಗೆ ಹಣವನ್ನ ತರಬೇಕಂತ ಅನಿವಾರ್ಯ ಬರುತ್ತೆ. ಕಾರಣಾಂತರವಾಗಿ ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಪರಿಣಾಮ ಏನಾಗುತ್ತೆ ಅಂತ ಕೇಳಿದ್ರೆ, ಮುಂದೊಂದು ದಿನ ಉಳಿದಂತ ನಾವು ಬಜೆಟ್ಗಾಗಿ ಎತ್ತಿಟ್ಟಂತ ಎಲ್ಲ ಹಣವನ್ನ ಕೇವಲ ಪೆನ್ಷನ್ಗಾಗಿ ಯೂಸ್ ಮಾಡ್ಬೇಕು ಅಥವಾ ವೇತನಕ್ಕಾಗಿ ಯೂಸ್ ಮಾಡ್ಬೇಕಂತ ಪರಿಸ್ಥಿತಿ ಬರುತ್ತೆ. ಮತ್ತು ಉಳಿದಂತಹ ಕ್ಷೇತ್ರಗಳಿಂದ ರಕ್ಷಣಾ ವ್ಯವಸ್ಥೆಗೆ ಹಣವನ್ನ ತರಬೇಕಂತ ಅನಿವಾರ್ಯ ಬರುತ್ತೆ. ಕಾರಣಾಂತರವಾಗಿ ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ, ಆಮದು ರಫ್ತಿನ ಮೇಲೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಹೀಗೆ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲವಾಗುವ ಸಾಧ್ಯತೆ ಇದೆ. ಹಾಗಾಗಿ ಈ ಪರಿಸ್ಥಿತಿ ಭವಿಷ್ಯದಲ್ಲಿ ನಮಗೆ ಬರಬಾರದು. ಹಾಗಾಗಿ ಭವಿಷ್ಯದ ಭಾರತ ಹಿತಾಸಕ್ತಿ ಹಿನ್ನೆಲೆಯಿಂದ ಈ ಯೋಜನೆ ಬಹಳ ಅದ್ಭುತವಾಗಿದೆ. ಪೆನ್ಷನ್ ಸಿಸ್ಟಮ್ಗೆ ಕಡಿವಾಣ ಹಾಕುವಂತ ಈ ಯೋಜನೆ ಯಾವುದೇ ರೀತಿಯಿಂದ ಸೈನಿಕರಿಗೂ ಯಾವುದೇ ರೀತಿಯ ಲಾಸ್ ಆಗಬಾರ್ದು, ಜೊತೆಗೆ ದೇಶದ ಭವಿಷ್ಯದ ಹಿತಾಸಕ್ತಿ ಕೂಡ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಗ್ನಿಪಥ ಯೋಜನೆಯನ್ನು ತಂದಿರುವಂಥದ್ದು. ಇದು ಮುಖ್ಯ ಕಾರಣ, ಇದು ಬಹಳ ಅದ್ಭುತವಾದ ಕಾರಣ ಅಂತ ಹೇಳ್ಬೋದು. ಇನ್ನು ಎರಡನೆಯದು ಇರುವಂತ ಕಾರಣದಲ್ಲಿ ಮೊದಲನೆಯದು ಹೆಚ್ಚು ಉದ್ಯೋಗ ಸೃಷ್ಟಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂಧುಗಳೇ. ಈಗಾಗಲೇ ಹೇಳಿದ ಹಾಗೆ ಜೂನ್ 30ರ ಒಳಗೆ ರಿಕ್ರೂಟ್ಮೆಂಟ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ, ಜೊತೆಗೆ 40,000 ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಉದ್ಯೋಗಗಳು ಹೆಚ್ಚು ಸೃಷ್ಟಿಯಾಗುತ್ತೆ. ಇನ್ನು ಎರಡನೆಯದು ಡಿಫೆನ್ಸ್ ಇನ್ನಷ್ಟು ಸದೃಢವಾಗುತ್ತೆ ಅನ್ನುವ ಕಾರಣವನ್ನ ನೀಡಿದ್ದಾರೆ. ಇದರ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ. ಇನ್ನು ಈ ಅಗ್ನಿಪಥ ಯೋಜನೆ ಕುರಿತಾಗಿ ದೇಶದಾದ್ಯಂತ ವಿರೋಧಗಳು ವ್ಯಕ್ತವಾಗ್ತಾ ಇದೆ.
ಈ ವಿರೋಧ ವ್ಯಕ್ತವಾಗಲಿಕ್ಕೆ ಒಂದಷ್ಟು ಕಾರಣಗಳನ್ನ ಜನಗಳು ಅಥವಾ ಏನು ಆಸ್ಪಿರೆಂಟ್ಸ್ ಆಗಿರ್ಬೋದು ಅಥವಾ ಇನ್ನಷ್ಟು ಜನಗಳು ನೀಡ್ತಾ ಇದ್ದಾರೆ. ಹಾಗಾದ್ರೆ ಆ ವಿರೋಧಕ್ಕೆ ನಾವೇನೆಲ್ಲ ಕಾರಣವನ್ನ ಕೊಡಬಹುದು ಅಥವಾ ಸರಿಯಾ ಇಲ್ವಾ ಅನ್ನುವಂತ ವಿಚಾರಕ್ಕೆ ಬಂದ್ರೆ, ವಿರೋಧ ಮಾಡ್ತಾ ಇರುವಂತ ಮೊದಲೇ ಕಾರಣ ಕೇಳಿದ್ರೆ, ಕೇವಲ 4 ವರ್ಷಗಳ ಕಾಲ ಮಾತ್ರ ಸೈನ್ಯಕ್ಕೆ ಸೇವೆ ಸಲ್ಲಿಸುವಂತಹ ಅವಕಾಶವನ್ನು ನೀಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಭವಿಷ್ಯ ಏನು, ನಾವೇನು ಮಾಡಬೇಕು ಅನ್ನುವಂತ ಏನು ಕಾರಣವನ್ನ ಅಥವಾ ಪ್ರಶ್ನೆಯನ್ನ ಅವೆಷ್ಟು ಜನ ಕೇಳ್ತಾ ಇದ್ದಾರೆ. ನೀವು ನಿಜವಾಗಿಯೂ ದೇಶ ಸೇವೆ ಮಾಡಬೇಕು ಅಂತ ಸೈನ್ಯಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ 4 years ಆರ್ ಮೋರ್ ಎನ್ ಆಫ್. 4 ವರ್ಷಗಳು ಬಹಳ ಅದ್ಭುತವಾದ ಸೇವೆ ನೀವು ಮಾಡಬಹುದು 4 ವರ್ಷಗಳ ಕಾಲ. ಇನ್ನು 4 ವರ್ಷಗಳ ನಂತರ ಏನು ಮಾಡಬೇಕು ಅಂತ ಕೇಳಿದ್ರೆ, ಇದಕ್ಕಾಗಿ ರೀಇಟರೇಟ್ ಮಾಡಿ, ಈ ಅಗ್ನಿಪಥ ಸ್ಕೀಮ್ ಅನ್ನ ರೀಇಟರೇಟ್ ಮಾಡಿ 10% ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅಲ್ಲಿ ನಿಮ್ಗೆ ರಿಸರ್ವೇಷನ್ಸ್ ಅನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಸ್ಟೇಟ್ ಪೊಲೀಸ್ಗಳ ರಿಸರ್ವೇಷನ್ಸ್ ಅನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅಸ್ಸಾಂ ರೈಫಲ್ಸ್ ಅಲ್ಲಿ ರಿಸರ್ವೇಷನ್ಸ್ ನೀಡ್ತಾ ಇದ್ದಾರೆ. ಹೀಗೆ ಹಲವಾರು ರಿಸರ್ವೇಷನ್ ನೀಡ್ತಾ ಇದ್ದಾರೆ. ರಿಸರ್ವೇಷನ್ ನೀಡೋದ್ರಿಂದ ನೀವು ಯಾವಾಗ ರಿಟೈರ್ಡ್ ಆಗ್ತಿರೋ ಅದ ನಂತರ ನಿಮ್ಮ ಕಾಂಪಿಟೇಷನ್ ಏನಿದೆ, ಈಗ ಏನು ಅನುಭವಿಸ್ತಾ ಇದ್ದಾರೆ ಕಾಂಪಿಟೇಷನ್, ಅದಕ್ಕಿಂತ ಬಹುತೇಕ ಅಂದ್ರೆ 90% ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ನಿಮಗೆ ಆರಾಮವಾಗಿ ನೀವು ಜಾಬ್ ಅನ್ನ ಪಡ್ಕೊಳ್ಳಬಹುದು. ಜೊತೆಗೆ ಸೇವಾ ನಿಧಿಯ ಹಣದಿಂದ ನೀವು ಹೊಸದಾದ ಬಿಸ್ನೆಸ್ ಅನ್ನ ಮಾಡ್ಕೊಳ್ಳೋ ನಿಮ್ಮ ಜೀವನ ನೀವು ರೂಪುಗೊಳಿಸಬಹುದು ಆರಾಮವಾಗಿ. ಹಾಗಾಗಿ ಈ ಕುರಿತಾಗಿ ಬಂದ್ರೆ 95% ನಿಮ್ಮ ಭವಿಷ್ಯದ ಏನು ಸಮಸ್ಯೆನ ನೀವು ಏನು ಹೇಳ್ತಾ ಇದ್ದೀರೋ ಅದು ಯಾವುದೇ ರೀತಿಯಿಂದ ಸರಿಯಾದ ಕಾರಣ ಅಲ್ಲ ಅಂತ ಅನಿಸುತ್ತೆ. ಇನ್ನು ದೇಶ ಸೇವೆ ನಿಮ್ಗೆ 15 ವರ್ಷ ಮಾಡಬೇಕು ಅಂತ ಹೇಳಿದ್ರೆ 4 ವರ್ಷಗಳು ದೇಶ ಸೇವೆ ಬಹಳ ದೊಡ್ಡದ ಸೇವೆಯನ್ನು ನೀವು ಮಾಡಬಹುದು. ಒಂದು ವೇಳೆ ನೀವು ದೇಶ ಸೇವೆ ಮಾಡಬೇಕು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಪೆನ್ಷನ್ ಸಿಸ್ಟಮ್ಗೆ ಕಡಿತಗೊಳಿಸುವಂತಹ ಕಾರ್ಯವನ್ನ ಸಪೋರ್ಟ್ ಮಾಡಿ, ಬೆಂಬಲಿಸಿ, ದೇಶದ ಭವಿಷ್ಯದವನ್ನ ನೋಡಿ, ದೇಶದ ಭವಿಷ್ಯ ಅಥವಾ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಇದು ನಮಗೆ ಅನಿವಾರ್ಯವಾದಂತಹ. ಹಾಗಾಗಿ ಈ ಸಿಸ್ಟಮ್ ಅನ್ನ ಬೆಂಬಲಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಏನು ಅಗ್ನಿಪಥದ ವಿರೋಧವಾಗಿ ನೀಡಿರುವಂತಹ 2ನೇ ಕಾರಣ, ಆ ಕಾರಣವನ್ನು ನಾನು ಸಮಸ್ಯೆ ಅಂತ ಒಪ್ಕೊಳ್ತಾನೆ. ಕಾರಣ ಏನಂತಪ್ಪ ಅಂತ ಕೇಳಿದ್ರೆ, ಸುಮಾರು 1.5 ವರ್ಷಗಳ ಹಿಂದೆ ದೇಶದ ಹಲವಾರು ಸ್ಥಳಗಳಲ್ಲಿ ಆರ್ಮಿ ಅಥವಾ ಏರ್ಫೋರ್ಸ್ ಅಥವಾ ನೇವಿಯ ರಿಕ್ರೂಟ್ಮೆಂಟ್ಗಳಿಗೆ ರ್ಯಾಲಿಯನ್ನ ಮಾಡ್ತಾರೆ. ಆದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಎಕ್ಸಾಮ್ಗಳನ್ನ, ಪರೀಕ್ಷೆಗಳನ್ನ ಮಾಡೋದಿಲ್ಲ. ಹಾಗಾಗಿ ಅಂತ ವ್ಯಕ್ತಿಗಳಿಗೆ ಯಾವುದೇ ಮುಂಚಿತವಾಗಿ ಸೂಚನೆಯನ್ನ ನೀಡದೆ ನೇರವಾಗಿ ಅಗ್ನಿಪಥ ಯೋಜನೆಯನ್ನ ತಂದಿರ್ತಾರೆ. ಹಾಗಾಗಿ ತಮ್ಮ ಜೀವನದ ಹಲವಾರು ಸಮಯಗಳನ್ನ ಇದಕ್ಕೋಸ್ಕರನೇ ನಿರ್ದಿಷ್ಟವಾಗಿ ಇಟ್ಟು ಆ ಸಮಯವನ್ನ ವ್ಯಯಿಸಿ ಅವ್ರೇನು ಹಾರ್ಡ್ ವರ್ಕ್ ಮಾಡಿದ್ರು ಅದಕ್ಕೆ ನಿಜವಾದ ವ್ಯಾಲ್ಯೂಗಳು ಸಿಗ್ತಾ ಇಲ್ಲ. ಹಾಗಾಗಿ ಯಾರೆಲ್ಲ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದಾರೋ ಅವರನ್ನ ಕನಿಷ್ಠ ಪಕ್ಷ ಅಗ್ನಿವೀರರಾಗಿ ಡಿಫೆನ್ಸ್ಗೆ ಆಯ್ಕೆ ಮಾಡುವಂತ ಅನಿವಾರ್ಯತೆ ಇದೆ. ಜೊತೆಗೆ ಇಲ್ಲವಾದರೆ ಅವರಿಗೆ ರಿಸರ್ವೇಷನ್ಗಳ ಮೂಲಕ ಮತ್ತೊಮ್ಮೆ ಅವಕಾಶವನ್ನು ನೀಡುವಂತ ಅವಶ್ಯಕತೆ ಇದೆ. ಹಾಗಾಗಿ ಅಂತ ವ್ಯಕ್ತಿಗಳಿಗೆ ನಿಜವಾದ ವ್ಯಾಲ್ಯೂ ಅನ್ನು ನೀಡಬೇಕು ಅಂತ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಇದರ ಹೊರತಾಗಿ ಮಾತನಾಡೋದಾದರೆ, ಏನು ಇವತ್ತು ಅಗ್ನಿಪಥ ಯೋಜನೆ ವಿರುದ್ಧವಾಗಿ ದೇಶದಾದ್ಯಂತ ದಂಗೆ ಎದ್ದಿದ್ದಾರೋ ಅಥವಾ ದೇಶದಾದ್ಯಂತ ವಿರೋಧವನ್ನ ಮಾಡ್ತಾ ಇದ್ದಾರೋ ಅವುಗಳಲ್ಲಿ 90% ವ್ಯಕ್ತಿಗಳು ಇವತ್ತು ಇಂಡಿಯನ್ ಆರ್ಮಿ ಅಂದ್ರೆ ಏನು, ನೇವಿ ಅಂದ್ರೆ ಏನು, ಏರ್ಫೋರ್ಸ್ ಅಂದ್ರೆ ಏನು, ದೇಶಕ್ಕೋಸ್ಕರ ಪ್ರಾಣ ನೀಡಿದಂತ ಸೈನಿಕರು ಯಾರೆಲ್ಲ, ಕಾರ್ಗಿಲ್ಗಾಗಿ ಹೋರಾಟ ಮಾಡಿದಂತ ಸೈನಿಕರು ಯಾರೆಲ್ಲ, ಪರಮವೀರ ಚಕ್ರ ಪ್ರಶಸ್ತಿ ಅಂತ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಂತ ವ್ಯಕ್ತಿಗಳು ಯಾರೆಲ್ಲ, ಸೈನಿಕರು ಯಾರೆಲ್ಲ, ನಮ್ಮ ದೇಶದಲ್ಲಿ ಯಾವುದೆಲ್ಲ ಕ್ಷಿಪಣಿಗಳಿದೆ, ಯುದ್ಧ ನೌಕೆಗಳಿದೆ ಅಥವಾ ಯಾವುದೆಲ್ಲ ವೆಪನ್ಸ್ಗಳನ್ನ ಯೂಸ್ ಮಾಡ್ತೇವೆ, ಯಾವುದರ ಕುರಿತಾಗಿ ಕನಿಷ್ಠ ಪಕ್ಷ ನಾಲೆಜ್, ಸಾಮಾನ್ಯ ಜ್ಞಾನ ಇಲ್ಲದಂತ ವ್ಯಕ್ತಿಗಳು ಅದರಲ್ಲಿ ತುಂಬಿ ತುಡುಕಾಡ್ತಾ ಇದ್ದಾರೆ. ಅವರ ಕೆಲಸ ಏನಾಗ್ತಪ್ಪ ಅಂತ ಕೇಳಿದ್ರೆ, ಯಾವುದೇ ಯೋಜನೆ ತರಲಿ ರೋಡಿಗಿಡಿದು ಕಲ್ಲೆಸೆಯುವಂಥದ್ದು ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ, ಅವರ ಶಾಂತಿಗೆ ಧಕ್ಕೆಯನ್ನು ತರುವಂಥದ್ದು. ಯಾವುದೇ ಸ್ಕೀಮ್ ಬರಲಿ, ಇದರ ಹಿಂದೆ ಕೂಡ GST ಬರುತ್ತೆ. GST ಬಂದ ನಂತರ 5-6 ತಿಂಗಳ ಕಾಲ ಅದನ್ನು ಮತ್ತೆ ಪರಿಷ್ಕೃತಗೊಳಿಸಬೇಕಾಗುತ್ತೆ. ತದನಂತರ ಅದಕ್ಕೂ ಮುಂಚಿತವಾಗಿ ನೋಟು ಅಮೌಲ್ಯೀಕರಣ, ಡಿಮೋನಿಟೈಸೇಷನ್ ಬರುತ್ತೆ. ಅದನ್ನು ಕೂಡ 5-6 ಬಾರಿ ಪರಿಷ್ಕೃತಗೊಳಿಸಿ ಮತ್ತೆ 3 ತಿಂಗಳ ಬಾರಿ ನಂತರ ಮತ್ತೆ ಅದನ್ನ ಅಮೆಂಡ್ಮೆಂಟ್ ಮಾಡಿ ಅನುಷ್ಠಾನಕ್ಕೆ ತರಿಸಬೇಕಾಗಿ ಬರುತ್ತೆ. ಹೀಗೆ ದೇಶದ ಹಿತದೃಷ್ಟಿಯಿಂದ ಯಾವುದೇ ಯೋಜನೆ ತಂದರೂ ಕೂಡ ಇವತ್ತು ಅದನ್ನ ಮತ್ತೆ ಅಮೆಂಡ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಎದುರಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾವುದೇ ರೀತಿಯ ಸಂಬಂಧವಿಲ್ಲದೆ ಇವತ್ತು ರೋಡಿಗೆ ಇಳಿತಾ ಇರುವಂತ ಅವೆಷ್ಟು ಜನತೆ. ಹಾಗಾಗಿ ಇಂಥ ವ್ಯಕ್ತಿಗಳ ಎಲ್ಲಿಯವರೆಗೆ ಸೂಕ್ತವಾದ ಕಾನೂನು ಶಿಕ್ಷೆ ಸಿಗೋದಿಲ್ವೋ ಅಲ್ಲಿಯವರೆಗೆ ದೇಶ ಅಂದುಕೊಂಡಂತ ಯೋಜನೆಯಲ್ಲಿ ಸಫಲತೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಅಗ್ನಿಪಥ ಅನ್ನುವಂಥ ಯೋಜನೆಯನ್ನ ಏನು ದೇಶದ ಹಿತದೃಷ್ಟಿಯಿಂದ ತಂದಿದ್ದಾರೋ ನಿಜವಾಗಿಯೂ ದೇಶದ ಭವಿಷ್ಯ ಅಭ್ಯುತ್ಥಾನದ ಸಲುವಾಗಿ ಇದು ಒಂದು ಅದ್ಭುತವಾದ ಯೋಜನೆ. ಅದನ್ನು ಅನುಷ್ಠಾನಕ್ಕೆ ತರಬೇಕು. ಜೊತೆಗೆ ಒಂದಷ್ಟು ರೀಇಟರೇಟ್ಗಳ ಮೂಲಕ ಸಾಧ್ಯವಾದ್ರೆ ಏನು 4 ವರ್ಷಗಳ ಅವಧಿಯನ್ನ ಮಾಡಿದ್ದಾರೋ ಅದನ್ನು ಸಾಧ್ಯವಾದ್ರೆ ಹೆಚ್ಚು ಮಾಡಬೇಕು, 5-6 ವರ್ಷಗಳ ಕಾಲ. ಜೊತೆಗೆ ಏನು
ರಿಕ್ರೂಟ್ಮೆಂಟ್ಗಳ ಪದ್ಧತಿಯಲ್ಲಿ ಒಂದಷ್ಟು ರಿಟರೇಟ್ ಅನ್ನ ಮಾಡಬೇಕು, ಜೊತೆಗೆ ಸ್ಯಾಲ್ರಿಯಲ್ಲಿ ಒಂದಷ್ಟು ರಿಟರೇಟ್ ಅನ್ನು ಮಾಡಬೇಕಾಗಿದೆ. ತನ್ಮೂಲಕ ಒಂದಷ್ಟು ಅಮೆಂಡ್ಮೆಂಟ್ಗಳ ಮೂಲಕ ಮತ್ತೊಮ್ಮೆ ಅಗ್ನಿಪಾತನ ಅನುಷ್ಠಾನಕ್ಕೆ ತರಿಸಿದ್ರೆ ದೇಶದ ಹಿತದೃಷ್ಟಿಯಿಂದ, ರಕ್ಷಣಾತ್ಮಕ ಸದೃಢತೆ ಹಿತದೃಷ್ಟಿಯಿಂದ ಒಂದು ಅದ್ಭುತ ಯೋಜನೆ. ಇದನ್ನು ಅನುಷ್ಠಾನಕ್ಕೆ ಬಂದರೆ ಭಾರತ ಭವಿಷ್ಯದಲ್ಲಿ ಒಂದು ಭವ್ಯ ರಾಷ್ಟ್ರವಾಗಿ ಮೊಳಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಚಿಂತನೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.